2ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ. ಈ ಒಂದು ವಿಡಿಯೋದಲ್ಲಿ ಪಾಠ 15 ಸಹಬಾಳ್ವೆ ಇದೊಂದು ಗದ್ಯ ಪಾಠ ಆಗಿದೆ. ಈ ಪಾಠದ ಒಂದು ವಿವರಣೆ, ಅಭ್ಯಾಸ ಹಾಗೆ ಓದಿ ತಿಳಿ ಎಲ್ಲವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಪಾಠ ಪೂರ್ವ ಚಟುವಟಿಕೆಯನ್ನು ನೋಡ್ತಾ ಇದ್ದೀವಿ. ಪಾಠ ಪೂರ್ವ ಚಟುವಟಿಕೆ ಅಂದರೆ ನಾವು ಪಾಠಕ್ಕೆ ಹೋಗೋಕ್ಕೆ ಮುಂಚೆ ಒಂದು ಚಟುವಟಿಕೆಯನ್ನು ಮಾಡುವಂತಹದ್ದು. ಮರಗಳು ನಮಗೆ ಏನೇನು ಕೊಡುತ್ತವೆ? ಯೋಚಿಸಿ ಖಾಲಿ ಇರುವ ಎಲೆಗಳಲ್ಲಿ ಬರೆಯಿರಿ ಅಂತ ಇಲ್ಲಿ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ. ಮರಗಳು ನಮಗೆ ಏನನ್ನು ಕೊಡ್ತವೆ? ಮರಗಳು ನಮಗೆ ನೆರಳನ್ನು ಕೊಡ್ತವೆ. ಮರಗಳು ನಮಗೆ ಗಾಳಿಯನ್ನು ಕೊಡ್ತವೆ. ಮರಗಳು ನಮಗೆ ಹಣ್ಣನ್ನು ಕೊಡ್ತವೆ, ಹಣ್ಣು. ನೆಕ್ಸ್ಟು ಮರಗಳು ನಮಗೆ ಹೂವನ್ನು ಕೊಡ್ತವೆ. ಮರಗಳಿಂದ ನಮಗೆ ನಂತರ ಪ್ರಾಣಿ ಮತ್ತು ಪಕ್ಷಿಗಳಿಗೆ ಆಶ್ರಯವನ್ನು ಕೊಡ್ತವೆ. ಪ್ರಾಣಿ ಪಕ್ಷಿಗಳ ಆಶ್ರಯ ನೀಡುತ್ತೆ ಈ ಒಂದು ಮರಗಳು. ಮತ್ತು ಇನ್ನೇನು ಅಂದರೆ ಪ್ರಾಣಿಗಳಿಗೆ ಮೇವನ್ನು ಒದಗಿಸ್ತವೆ ಈ ಒಂದು ಮರಗಳು. ಹಾಗೆಯೇ ನಾವು ಮನೆಯನ್ನು ಕಟ್ಟುವಾಗ ಅಥವಾ ನಮಗೆ ಪೀಠೋಪಕರಣಗಳು ಕೂಡ ಈ ಮರದಿಂದ ಮಾಡ್ಕೊತೀವಿ. ಪೀಠೋಪಕರಣಗಳನ್ನು ಕೂಡ ನಾವು ಈ ಒಂದು ಮರಗಳಿಂದ ಮಾಡ್ಕೊಳ್ತೀವಿ. ಹಾಗೆಯೇ ಬಿಸಿಲಿನ ಬೇಗೆಯಿಂದ ನಾವು ಈ ಮರಗಳು ಬೇಗೆಯಿಂದ ನಮಗೆ ರಕ್ಷಣೆಯನ್ನು ಕೊಡ್ತವೆ. ಹಾಗೆಯೇ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತವೆ. ಪಕ್ಷಿಗಳಿಗೆ ಆಹಾರವನ್ನು ಕೂಡ ಕೊಡ್ತವೆ ಈ ಮರಗಳು. ಮತ್ತು ಇನ್ನೇನನ್ನು ಕೊಡ್ತವೆ ಅಂದರೆ ಭೂಮಿಯ ಫಲವತ್ತತೆಯನ್ನು ಕೂಡ ಹೆಚ್ಚು ಮಾಡ್ತವೆ. ಫಲವತ್ತತೆ ಯಾವುದದ್ದು? ಭೂಮಿದು. ನೆಕ್ಸ್ಟು ನಮಗೆ ಸುಂದರವಾದಂತಹ ಒಂದು ಪರಿಸರವನ್ನು ಕೂಡ ಕೊಡ್ತವೆ ಈ ಒಂದು ಮರಗಳು. ಸುಂದರ ಪರಿಸರ. ನೆಕ್ಸ್ಟು ನಮಗೆ ಬಿಸಿಲಿನ ಒಂದು ಆಶ್ರಯ, ಬಿಸಿಲಿಂದ ನಮಗೆ ಆಶ್ರಯವನ್ನು ಕೊಡ್ತವೆ. ಹಾಗೆಯೇ ಸುಂದರ ಪರಿಸರವನ್ನು ಕೊಡ್ತವೆ. ಹಾಗೆಯೇ ಪಕ್ಷಿಗಳಿಗೆ ಆಶ್ರಯವನ್ನು ನೀಡ್ತವೆ. ಆದ್ದರಿಂದ ಪಕ್ಷಿಗಳ ಮನೆ ನಿರ್ಮಾಣಕ್ಕೂ ಕೂಡ ಅಂದರೆ ಪಕ್ಷಿಗಳ ಗೂಡನ್ನು ಕಟ್ಟೋದಕ್ಕೆ ಈ ಒಂದು ಮರಗಳು ನಮಗೆ ಸಹಾಯ ಮಾಡುತ್ತೆ. ನೋಡಿ, ನಾವು ಈ ಒಂದು ಚಟುವಟಿಕೆಯಲ್ಲಿ ಮರಗಳು ನಮಗೆ ಏನೇನು ಕೊಡುತ್ತವೆ ಯೋಚಿಸಿ ಖಾಲಿ ಇರುವ ಎಲೆಗಳಲ್ಲಿ ಬರೆಯಿರಿ ಅನ್ನೋ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರಲ್ವಾ. ಈ ಒಂದು ಚಟುವಟಿಕೆಯಲ್ಲಿ ನಾವು ಮರಗಳಿಂದ ಏನೇನೆಲ್ಲ ಒಂದು ಉಪಯೋಗ ಇದೆ, ಮರಗಳು ನಮ್ಗೆ ಏನೇನೆಲ್ಲ ಕೊಡ್ತವೆ? ನೆರಳು, ಗಾಳಿ, ಹೂವುಗಳನ್ನು ಕೊಡ್ತವೆ. ಹಾಗೆಯೇ ಹಣ್ಣುಗಳನ್ನು ಕೊಡ್ತವೆ. ಪ್ರಾಣಿ ಮತ್ತು ಪಕ್ಷಿಗಳಿಗೆ ಆಶ್ರಯವನ್ನು ಕೊಡ್ತವೆ ಈ ಮರಗಳು. ಹಾಗೆಯೇ ಪೀಠೋಪಕರಣಗಳ ಉಪಯೋಗಕ್ಕೆ ಅಂದರೆ ನಾವು ಮನೆಯ ಬಾಗಿಲು, ಕಿಟಕಿ, ಹಾಗೆಯೇ ಮನೆಯನ್ನು ಕಟ್ಟೋದಕ್ಕೆ ಪೀಠೋಪಕರಣಗಳ ಒಂದು ಅನುಕೂಲ ಕೂಡ ನಮಗೆ ಈ ಒಂದು ಮರಗಳಿಂದ ಸಿಗುತ್ತೆ. ಹಾಗೆಯೇ ಬಿಸಿಲಿನ ಬೇಗೆಯನ್ನು ಈ ಮರಗಳು ಕಡಿಮೆ ಮಾಡ್ತವೆ, ತಂಪನ್ನು ಕೊಡ್ತವೆ. ಹಾಗೆಯೇ ಭೂಮಿಯ ಫಲವತ್ತತೆಯನ್ನು ಕೂಡ ಈ ಒಂದು ಮರಗಳು ಉಂಟು ಮಾಡ್ತವೆ. ಆ ಎಲೆಗಳು ಉದುರುವುದರಿಂದ ಭೂಮಿಯಲ್ಲಿ ಫಲವತ್ತತೆ ಹೆಚ್ಚಾಗುತ್ತೆ. ಹಾಗೆಯೇ ಪ್ರಾಣಿಗಳಿಗೆ ಮೇವನ್ನು ಕೂಡ ಈ ಒಂದು ಮರಗಳು ಒದಗಿಸಿಕೊಡ್ತವೆ. ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಅಂದರೆ ಮರಗಳಲ್ಲಿ ಬಿಡ್ತಕ್ಕಂತಹ ಹಣ್ಣು, ಅದರಲ್ಲಿ ಬಿಡ್ತಕ್ಕಂತಹ ಬೀಜ, ಇವೆಲ್ಲ ಕೂಡ ಪ್ರಾಣಿ ಪಕ್ಷಿಗಳಿಗೆ ಆಹಾರ ಆಗುತ್ತೆ. ಹಾಗೆಯೇ ಪಕ್ಷಿಗಳು ಗೂಡನ್ನು ಕೂಡ ಈ ಮರಗಳಲ್ಲಿ ಕಟ್ಕೊಂಡು ಅವುಗಳು ಜೀವನ ಮಾಡ್ತವೆ. ಹಾಗೆಯೇ ಈ ಒಂದು ಮರಗಳು ನಮಗೆ ಸುಂದರವಾದಂತಹ ಪರಿಸರವನ್ನು ಕೂಡ ಕೊಡ್ತವೆ. ಆದ್ದರಿಂದ ಈ ಮರಗಳು ನಮಗೆ ತುಂಬಾ ಉಪಯುಕ್ತವಾಗಿವೆ ಅನ್ನೋದನ್ನು ನಾವಿಲ್ಲಿ ಬರೆಯಬಹುದು. ಇಂತಹ ಪಾಠಗಳ ಒಂದು ವಿಡಿಯೋಗಳು ನಿಮಗೆ ಬೇಕಾದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನೋಟಿಫೈ ಆಗಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ಈಗ ನಾವು ಪಾಠದ ಒಂದು ಸಾರಾಂಶವನ್ನು ನೋಡೋಣ. ಪಾಠದ ಹೆಸರೇನು? ಸಹಬಾಳ್ವೆ. ಇದು ಪಾಠ 15. ಇದೊಂದು ಗದ್ಯ ಭಾಗ ಆಗಿದೆ.
ಇನ್ನು ಈ ಪಾಠದ ಸಾರಾಂಶ ನೋಡೋದಾದ್ರೆ ಮಕ್ಕಳೇ ನೋಡಿ, ಇಲ್ಲಿ ಒಂದು ದೊಡ್ಡದಾದ ಮರ ಇದೆ, ಒಂದು ದಟ್ಟವಾದಂತಹ ಕಾಡು, ದಟ್ಟವಾದ ಅಂದರೆ ಒಂದು ದೊಡ್ಡದಾದಂತಹ ಕಾಡು. ಆ ಕಾಡಿನ ಒಂದು ಅಂಚಿನಲ್ಲಿ ಕೊನೆಯಲ್ಲಿ ಒಂದು ದೊಡ್ಡ ಮರ ಇರುತ್ತೆ, ಒಂದು ದೊಡ್ಡ ಮರ ಇತ್ತು. ಅಜ್ಜಿಯೊಬ್ಬಳು ಒಣ ಕಟ್ಟಿಗೆಯನ್ನು ಹರಿಸುತ್ತಾ ಆ ಮರದ ಕೆಳಗೆ ಬರ್ತಾಳೆ. ಅಜ್ಜಿ ಒಣ ಕಟ್ಟಿಗೆಯನ್ನು ಹುಡುಕ್ತಾ ಈ ಒಂದು ಮರದ ಕೆಳಗೆ ಬರ್ತಾಳೆ. ಆಗ ಊಟದ ಸಮಯ ಆಗಿರುತ್ತೆ. ಅಜ್ಜಿ ಆ ಮರದ ಕೆಳಗಡೆ ಕೂತ್ಕೊಳ್ತಾರೆ. ತನ್ನ ಊಟದ ಬುತ್ತಿಯನ್ನು ಬಿಚ್ಚಿ ಏನು ಮಾಡ್ತಾರೆ, ಊಟ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆ ಒಂದು ಊಟದ ಬುತ್ತಿಯನ್ನು ಬಿಚ್ಚಿದ ತಕ್ಷಣವೇ ಅಲ್ಲಿದ್ದಂತಹ ಅಳಿಲು, ಕಾಗೆ, ಗುಬ್ಬಚ್ಚಿ, ಕೋತಿಗಳು ಎಂದಿನಂತೆ ಯಾವಾಗೂ ಕೂಡ ಅಜ್ಜಿ ಬಂದು ಆ ಮರದ ಕೆಳಗಡೆ ಊಟ ಮಾಡ್ತಾ ಇರ್ತಾಳೆ. ಅದೇ ರೀತಿಯಾಗಿ ಇವತ್ತಿನ ದಿನ ಅಜ್ಜಿ ಬಂದು ತನ್ನ ಬುತ್ತಿಯನ್ನು ಬಿಚ್ಚಿದಾಗ ಈ ಎಲ್ಲ ಪ್ರಾಣಿಗಳು ಕೂಡ ಬರ್ತವೆ. ಯಾವ್ಯಾವು ಅಳಿಲು, ಕಾಗೆ, ಗುಬ್ಬಚ್ಚಿ, ಕೋತಿಗಳು ಕೂಡ ಅಜ್ಜಿ ಬಳಿಗೆ ಬರ್ತವೆ. ಅಜ್ಜಿಯನ್ನು ಪ್ರೀತಿಯಿಂದ ನೋಡ್ತವೆ. ಅವೆಲ್ಲವನ್ನು ಕೂಡ ಇವೆಲ್ಲವನ್ನು ನೋಡಿ ಅಜ್ಜಿಯ ನಾಯಿ ಖುಷಿಯಿಂದ ಬಾಲ ಆಡಿಸ್ತಾ ಇರುತ್ತೆ. ನಾವಿಲ್ಲಿ ನಾಯಿ ಕೂಡ ನೋಡ್ತಾ ಇದ್ದೀವಿ. ಅಜ್ಜಿ ಬುತ್ತಿಯನ್ನು ಬಿಚ್ತಾ ಇದ್ದಾಳೆ. ಇಲ್ಲಿ ಕಾಗೆ, ಗುಬ್ಬಚ್ಚಿ, ಕೋತಿ, ಅಳಿಲು ಎಲ್ಲ ಕೂಡ ಅಜ್ಜಿ ಹತ್ರ ಬಂದಿದ್ದಾವೆ. ಇದೆಲ್ಲವನ್ನ ಕೂಡ ನೋಡಿ ಅಜ್ಜಿಯ ಬಳಿ ಇದ್ದಂತಹ ನಾಯಿ ಖುಷಿಯಿಂದ ತನ್ನ ಬಾಲವನ್ನು ಅಲ್ಲಾಡಿಸುತ್ತೆ, ಬಾಲವಾಡಿಸ್ತಾ ಇತ್ತು. ಅಜ್ಜಿ ಊಟವನ್ನು ಬುತ್ತಿಯಿಂದ ತೆಗಿತಾಳೆ. ಸ್ವಲ್ಪ ಆಹಾರವನ್ನು ಈ ನಾಯಿ ಮತ್ತು ಪಕ್ಷಿಗಳಿಗೆ ಕೊಡ್ತಾಳೆ. ಪಕ್ಷಿಗಳಿಗೆ ಎಲೆಗಳ ಮೇಲೆ ಹಾಕ್ತಾಳೆ ಊಟವನ್ನು. ಹಾಗೆಯೇ ಬುಟ್ಟಿಯಲ್ಲಿದ್ದಂತಹ ಬಾಳೆಹಣ್ಣನ್ನು ಅಳಿಲು ಮತ್ತು ಕೋತಿಗಳಿಗೆ ಕೊಡ್ತಾಳೆ. ತಾನು ಕೂಡ ಊಟ ಮಾಡ್ತಾಳೆ. ನಡುವೆ ಪಕ್ಷಿಗಳ ಅಲ್ಲಿದ್ದಂತಹ ಪ್ರಾಣಿ ಮತ್ತು ಪಕ್ಷಿಗಳ ಜೊತೆ ಮಾತಾಡ್ತಾ ಇದ್ಲು. ಯಾರು? ಅಜ್ಜಿ ಮಾತಾಡ್ತಾ ಖುಷಿಯನ್ನ ಕೂಡ ಪಡ್ತಾ ಇದ್ಲು. ಅದೇ ಸಮಯಕ್ಕೆ ರಾಜನ ಸೇವಕರು ಆ ಮರದ ಕೆಳಗಡೆ ಬರ್ತಾರೆ, ಆ ಮರದ ಬಳಿ ಬರ್ತಾರೆ. ತಾವು ತಂದ ಊಟದ ಬುತ್ತಿಯನ್ನ ಬಿಚ್ತಾರೆ. ಹೊಟ್ಟೆ ತುಂಬ ಊಟನೂ ಮಾಡ್ತಾರೆ. ಅಜ್ಜಿ ಪ್ರಾಣಿ ಪಕ್ಷಿಗಳ ಜೊತೆ ಮಾತಾಡ್ತಾ ಸಂತೋಷವಾಗಿ ಇರೋದನ್ನ ನೋಡ್ತಾರೆ. ಒಬ್ಬ ಸೇವಕ ಬಂದು ಅಜ್ಜಿಯನ್ನ ನೋಡಿ, ಇವಳಿಗೆ ಸರಿಯಾಗಿ ಒಟ್ಟಿಗೆ ಊಟ ಇಲ್ಲ, ಕಟ್ಟಿಗೆ ಮಾರಿಕೊಂಡು ಜೀವಿಸುತ್ತಿದ್ದಾಳೆ, ಅಂಥದ್ರಲ್ಲಿ ದಾನಿಯಂತೆ, ಮಹಾದಾನಿಯಂತೆ, ಈಕೆ ದೊಡ್ಡ ದಾನಿಯಂತೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಗೇಲಿ ಮಾಡ್ತಾನೆ. ಹಾಗೇನಾಗುತ್ತೆ, ಆ ಮಾತನ್ನ ಕೇಳಿಸ್ಕೊಂಡಂತಹ ಅಜ್ಜಿಗೆ ತುಂಬಾ ಬೇಸರ ಆಗುತ್ತೆ. ಸೇವಕರನ್ನ ಕುರಿತು ಕೇಳ್ತಾಳೆ, ಅಯ್ಯ ಸೇವಕರೇ, ನಾನು ತಿನ್ನುವುದರಲ್ಲಿ ಸ್ವಲ್ಪ ಆಹಾರ ಅವುಗಳಿಗೆ ಕೊಟ್ಟರೆ ನನ್ನ ದೇಹ ಬಡ ಆಗುತ್ತದೆಯೇ? ನನಗೇನು ಕಡಿಮೆ ಆಗೋದಿಲ್ಲ. ನಾನು ತಿನ್ನುವಂತಹ ಊಟದಲ್ಲಿ ಅವುಗಳಿಗೆ ಸ್ವಲ್ಪ ಕೊಡೋದ್ರಿಂದ ನಾನು ದುಡಿದ ಅನ್ನವನ್ನು ಹಂಚಿಕೊಂಡು ತಿಂದರೆ ನಿಮ್ಗೇನು ನಷ್ಟ ಅಂತ ಕೇಳ್ತಾಳೆ. ಆನಂತರ ಮರದ ಬುಡಕ್ಕೆ ಹೊರಗೆ ವಿಶ್ರಾಂತಿ ಪಡೆಯಲು ಕೂತ್ಕೊಳ್ತಾಳೆ. ಇದನ್ನು ಗಮನಿಸಿದ ಮತ್ತೊಬ್ಬ ಸೇವಕ, ಏ ಮುದುಕಿ, ನೀನು ಪ್ರಾಣಿ ಪಕ್ಷಿಗಳು ತಿನ್ನಿಸಿದ್ದು ಸಾಕು, ಈಗ ನಾವು ಈ ಮರವನ್ನು ಕಡಿಬೇಕು, ಇದು ನಮ್ಮ ರಾಜ್ಞೆಯ ಆಜ್ಞೆ, ದೂರ ಹೋಗು ಅಂತ ಹೇಳ್ತಾನೆ. ಆಜ್ಞೆ ಅಂದರೆ ನಮ್ಮ ರಾಜ ಒಂದು ಆರ್ಡರನ್ನು ಮಾಡಿದ್ದಾನೆ, ಆದ್ದರಿಂದ ನಾವು ಈ ಮರವನ್ನು ಕಡಿಬೇಕು, ನೀನು ದೂರ ಹೋಗು ಅಂತ ಹೇಳ್ತಾನೆ. ಅವನ ಮಾತಿಂದ ಅಜ್ಜಿಗೆ ತುಂಬ ಕೋಪ ಬರುತ್ತೆ. ಸೇವಕರ ಕಡೆಗೆ ತಿರುಗಿ, ಈ ಮರವನ್ನು ಯಾರೂ ಕಡಿಯುವಂತಿಲ್ಲ, ಇದು ನನ್ನ ಪ್ರೀತಿಯ ಮರ, ಇದು ಎಷ್ಟೋ ದಾರಿ ಹೋಕರಿಗೆ ನೆರಳನ್ನು ನೀಡ್ತಾ, ದಾರಿಯಲ್ಲಿ ಹೋಗುವಂತಹವರಿಗೆ ನೆರಳನ್ನು ಕೊಡ್ತಾ ಇದೆ. ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳಿಗೆ ಆಸರೆಯನ್ನು ನೀಡ್ತಾ ಇದೆ. ಅಲ್ಲಿ ಮರದ ಮೇಲೆ 10 ಪಕ್ಷಿಗಳು ಅಲ್ಲದೆ ಈ ಒಂದು ಮರದ ಮೇಲೆ 10 ಪಕ್ಷಿಗಳು ಗೂಡುಗಳನ್ನು ಕಟ್ಕೊಂಡಿವೆ. ಅವುಗಳಲ್ಲಿ ಮರಿಗಳು ಕೂಡ ಇವೆ. ಮರವನ್ನು ಕಡಿದರೆ ಅವೆಲ್ಲ ನಾಶ ಆಗೋದಿಲ್ವೇ? ಹೋಗಿ ನೆಲಕ್ಕೆ ಉರುಳಿರುವ ಮರವನ್ನು ಹುಡುಕಿ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾಳೆ ಅಜ್ಜಿ ಕೋಪದಿಂದ ಮಾತನಾಡುವುದನ್ನು ಕಂಡು ಕಾಗೆಗಳು, ಕೋತಿಗಳು ಸೇವಕರನ್ನ ಸುತ್ತುವರಿತವೆ. ಕೋತಿಗಳು ಸೇವಕರನ್ನ ಪರಿಚಲು ಹೋಗ್ತವೆ. ಕಾಗೆಗಳು ಅವರ ತಲೆ ಮೇಲೆ ಕಾಕಾ ಅಂತ ಖರ್ಚುತ್ತಾ ಹಾರಾಡತೊಡಗುತ್ತವೆ. ಅಜ್ಜಿಯ ನಾಯಿ ಕೂಡ ಬಗಳೋದಕ್ಕೆ ಆರಂಭ ಮಾಡುತ್ತೆ. ಇವುಗಳ ವಿಚಿತ್ರ ವರ್ತನೆಯನ್ನ ನೋಡಿದಂತಹ ಸೇವಕರು ಭಯ ಪಟ್ಕೊಳ್ತಾರೆ. ರಾಜನ ಆಜ್ಞೆಯನ್ನು ನೆನೆಕೊಂಡು ಮರ ಕಡಿಯೋದಕ್ಕೆ ಮುಂದಾಗ್ತಾರೆ. ಆದರೆ ಕೋತಿ, ಕಾಗೆಗಳು ಸೇವಕರನ್ನ ಕಚ್ಚಿ ಕುಕ್ಕತೊಡಗುತ್ತವೆ ತಮ್ಮ ಕೊಕ್ಕಿಂದ. ಪ್ರಾಣಿ ಪಕ್ಷಿಗಳ ಕೋಪ ಕಂಡಂತಹ ಸೇವಕರು ಕಂಗಲಾಗಿ ಅರಮನೆ ಕಡೆಗೆ ಓಡೋಗ್ತಾರೆ. ಅಲ್ಲಿ ನಡೆದಂತಹ ಎಲ್ಲ ವಿಷಯವನ್ನು ಕೂಡ ಮಹಾರಾಜನಿಗೆ ತಿಳಿಸ್ತಾರೆ. ಈ ಸುದ್ದಿ ತಿಳಿದಂತಹ ಮಹಾರಾಜ ಮಾರನೆಯ ದಿನ ಅಲ್ಲಿಗೆ ಬಂದು ಅಜ್ಜಿ ಪ್ರೀತಿಯಿಂದ ಪ್ರಾಣಿ ಪಕ್ಷಿಗಳಿಗೆ ಆಹಾರ ನೀಡ್ತಾ ಇರೋದನ್ನ ನೋಡ್ತಾನೆ. ಅವುಗಳೊಂದಿಗೆ ಸಂತೋಷವಾಗಿರೋದನ್ನು ಕೂಡ ನೋಡ್ತಾನೆ. ಆನಂತರ ತನ್ನ ಕಡೆಯವರಿಗೆ, ಸೇವಕರೇ, ಈ ಅಜ್ಜಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಎಷ್ಟೊಂದು ಮಮತೆ ಇದೆ. ನಾನು ಈ ರಾಜ್ಯದ ರಾಜ. ಎಲ್ಲರ ಒಂದು ಹಿತ, ಎಲ್ಲರ ಒಂದು ಒಳ್ಳೆಯದನ್ನು ಕಾಪಾಡುವುದು ನನ್ನ ಕರ್ತವ್ಯ. ಕೇವಲ ನಮ್ಮ ಅನುಕೂಲಕ್ಕಾಗಿ ನಾವು ಬೇರೆಯವರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳ್ತಾ, ಈ ಮರಗಳನ್ನು ಕಡಿಯೋದು ಬೇಡ, ಮುಂದೆ ನಾವೆಲ್ಲರೂ ಕೂಡ ಹೆಚ್ಚೆಚ್ಚು ಮರಗಳನ್ನು ಬೆಳೆಸೋಣ, ಪ್ರಾಣಿ ಪಕ್ಷಿಗಳನ್ನ ರಕ್ಷಣೆ ಮಾಡೋಣ, ಎಲ್ಲರೂ ಕೂಡ ಬನ್ನಿ ಅರಮನೆಗೆ ಹಿಂದಿರುಗಿ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ.
ಇನ್ನು ನಾವು ಪಾಠದಿಂದ ತಿಳಿಯುವಂತಹದ್ದೇನು ಅಂದರೆ ಎಲ್ಲರಿಗೂ ಪರಿಸರದಲ್ಲಿ ಸಮಾನವಾಗಿ ಬದುಕುವಂತಹ ಅವಕಾಶ ಇದೆ. ಅದು ಪ್ರಾಣಿ ಪಕ್ಷಿಗಳಿರ್ಬೋದು ಅಥವಾ ಮನುಷ್ಯರಿರ್ಬೋದು, ಎಲ್ಲರೂ ಕೂಡ ಸಮಾನವಾಗಿ ಬದುಕುವಂತಹ ಅವಕಾಶ ಇದೆ ಅನ್ನೋದನ್ನು ನಾವು ಈ ಪಾಠದಿಂದ ತಿಳ್ಕೋಬಹುದು. ಇನ್ನು ಪಾಠವನ್ನು ಓದಿದ್ದಾದ್ಮೇಲೆ ಇಲ್ಲಿರ್ತಕ್ಕಂತಹ ಈ ಪದಗಳನ್ನು ಸ್ಪಷ್ಟವಾಗಿ ಓದಿ ಏನು ಪದಗಳು ಅಂತ ನೋಡೋಣ. ಸಹಬಾಳ್ವೆ, ಸೇವಕರು, ದಾರಿಹೋಕರು, ಕಚ್ಚು, ಹಂಚು, ದಾನಿ, ನೆರಳು, ಕುಕ್ಕು, ಒಣಕಟ್ಟಿಗೆ, ಗೇಲಿ, ಹತ್ತಾರು, ಗಮನಿಸು, ಬುತ್ತಿ, ಬೇಸರ, ಗೂಡು, ಅಳಿಲು, ಹಂಚಿಕೊಂಡು, ನಾಶ, ರಹಿತ, ಕಾಗೆ, ನಷ್ಟ, ಜೋರು ಮಾಡು, ಕಾಪಾಡು, ಗುಬ್ಬಚ್ಚಿ, ವಿಶ್ರಾಂತಿ, ಪರಚು, ತೊಂದರೆ, ಆಜ್ಞೆ, ಅರಚು, ಹಿಂದಿರುಗು, ಪಕ್ಷಿಗಳು, ಕೋಪ, ಬೊಗಳು, ಅರಮನೆ, ಸಂತೋಷ, ಪ್ರೀತಿಯ, ವರ್ತನೆ, ಕರ್ತವ್ಯ, ಅನುಕೂಲ, ಗಿಡಮರ, ಹೊರಡು, ರಕ್ಷಿಸು. ಇವೆಲ್ಲ ಕೂಡ ಕಠಿಣ ಪದಗಳು. ನಂತರ ಆಮೇನಲ್ಲಿ ಓದಿ ತಿಳಿಯಿರಿ ಪದಗಳ ಅರ್ಥ. ಸಹಬಾಳ್ವೆ ಅಂದರೆ ಸಹಜೀವನ ಅಥವಾ ಕೂಡಿ ಬಾಳುವುದು. ಆಜ್ಞೆ ಅಂದರೆ ಅಪ್ಪಣೆ ಮಾಡುವಂತಹದ್ದು, ಆಜ್ಞೆ ಮಾಡುವಂತಹದ್ದು, ಆರ್ಡರ್ ಮಾಡುವಂತಹದ್ದು, ಆದೇಶ ನೀಡುವಂತಹದ್ದು, ಅಂದರೆ ನೀನು ಈ ಕೆಲಸವನ್ನು ಮಾಡಲೇಬೇಕು ಅಂತ ಹೇಳುವಂತಹದ್ದು. ಕಾಪಾಡುವುದು ಅಂದರೆ ರಕ್ಷಿಸುವುದು. ಪರಿಸರದಲ್ಲಿರ್ತಕ್ಕಂತಹ ಒಂದು ಮರಗಳನ್ನು ರಕ್ಷಣೆ ಮಾಡಬೇಕು, ರಕ್ಷಿಸು ಅನ್ನುವಂತಹದ್ದು ಕಾಪಾಡು ಅಂದರೆ. ದಾನ ಅಂದರೆ ಉಚಿತವಾಗಿ ನೀಡುವಂತಹದ್ದು, ನಮಗೆ ಆಗಿ ಉಳಿದುದನ್ನು ನಾವು ಇತರರಿಗೆ ದಾನ ಮಾಡ್ತೀವಿ ಅಂತ ಉಚಿತವಾಗಿ ನೀಡುವಂತಹದ್ದು. ಆಸರೆ ಅಂದರೆ ಆಶ್ರಯ, ಪ್ರಾಣಿ ಪಕ್ಷಿಗಳಿಗೆ ಮರಗಳು ಆಸರೆಯಾಗಿವೆ ಅಂತ. ಬುತ್ತಿ ಅಂದರೆ ಆಹಾರದ ಒಂದು ಗಂಟು, ಆಹಾರವನ್ನು ಒಂದು ಡಬ್ಬಿಗೆ ತುಂಬಿ ಆ ಡಬ್ಬಿಯನ್ನು ಒಂದು ಗಂಟಲ್ಲಿ ಕಟ್ಟುವಂತಹದ್ದು ಬಟ್ಟೆಯಲ್ಲಿ. ಇನ್ನು ಕಂಗಾಲು ಅಂದರೆ ಗೊಂದಲ ಅಥವಾ ತಬ್ಬಿಬ್ಬಾಗುವಂತಹದ್ದು, ಗೊಂದಲ ಆಗುವಂತಹದ್ದು, ತಬ್ಬಿಬ್ಬಾಗುವಂತಹದ್ದು, ಏನು ತೋಚದಂತೆ ಆಗುವಂತಹದ್ದು ಅಂತ. ಮಮತೆ ಅಂದರೆ ಪ್ರೀತಿ ಅಥವಾ ವಿಶ್ವಾಸ. ತಾಯಿಗೆ ತನ್ನ ಮಕ್ಕಳ ಮೇಲೆ ತುಂಬ ಮಮತೆ ಅಂದರೆ ತುಂಬ ಪ್ರೀತಿ, ತುಂಬ ವಿಶ್ವಾಸ. ಹಿತ ಅಂದರೆ ಒಳ್ಳೆಯದು ಅಂತ ಅರ್ಥ. ನೆಕ್ಸ್ಟ್ ನೋಡಿ, ನಾವಿಲ್ಲಿ ಅಭ್ಯಾಸ ಪ್ರಶ್ನೆಗಳನ್ನು ನೋಡ್ತೀವಿ. ಪಾಠ ಓದಿದ್ದಾಯಿತು, ಕಠಿಣ ಪದಗಳು ಆಯಿತು, ಪದಗಳ ಅರ್ಥ ಆಯಿತು. ಈಗ ಉತ್ತರ ಹೇಳಿ ಅನ್ನುವಂತಹ ಒಂದು ಪ್ರಶ್ನೆ. ಇಲ್ಲಿ ಒಂದನೇದು ಅಭ್ಯಾಸದಲ್ಲಿ ಉತ್ತರ ಹೇಳಿ ಪ್ರಶ್ನೆಯಲ್ಲಿ ಒಂದನೇದು, ಅಜ್ಜಿಯು ಏನನ್ನು ಆರಿಸುತ್ತಾ ಬಂದಳು? ಉತ್ತರ ಒಣಕಟ್ಟಿಗೆ. ನೆಕ್ಸ್ಟು ಅಜ್ಜಿಯು, ಎರಡನೇ ಪ್ರಶ್ನೆ, ಅಜ್ಜಿಯು ಯಾರೊಡನೆ ಮಾತನಾಡುತ್ತಾ ಸಂತೋಷ ಪಡುತ್ತಿದ್ದಳು? ಉತ್ತರ ಪ್ರಾಣಿ ಪಕ್ಷಿಗಳ ಜೊತೆ. ಮೂರನೇ ಪ್ರಶ್ನೆ, ಸೇವಕರಿಗೆ ಅಜ್ಜಿಯು ಬೇಸರದಿಂದ ಏನೆಂದು ಹೇಳಿದಳು? ನೋಡಿ ಪ್ರಶ್ನೆ, ಸೇವಕರಿಗೆ ಅಜ್ಜಿಯು ಬೇಸರದಿಂದ ಏನೆಂದು ಹೇಳಿದಳು? ಏನಂತ ಹೇಳ್ತಾಳೆ? ಅಜ್ಜಿ ಹೇಳ್ತಾಳೆ, ಅಯ್ಯೋ ಸೇವಕರೇ, ನಾನು ತಿನ್ನುವುದರಲ್ಲಿ ಸ್ವಲ್ಪ ಆಹಾರವನ್ನು ಅವುಗಳಿಗೆ ಕೊಟ್ಟರೆ ನನ್ನ ದೇಹ ಬಡವಾಗುವುದೇ?
ಬಡವಾಗುವುದೇ? ಎಂದು ಹೇಳಿದಳು. ಎಂದು ಹೇಳಿದಳು. ನೋಡಿ ಹೇಳ್ತಾಳೆ ಅಜ್ಜಿ ಏನಂತ ಹೇಳ್ತಾಳೆ, ಇನ್ವರ್ಟೆಡ್ ಕಾಮರ್ಸಲ್ಲಿ ನೋಡಿ. ಅಯ್ಯೋ ಸೇವಕರೇ, ನಾನು ತಿನ್ನುವುದರಲ್ಲಿ ಸ್ವಲ್ಪ ಆಹಾರವನ್ನು ಅವುಗಳಿಗೆ ಕೊಟ್ಟರೆ ನನ್ನ ದೇಹ ಬಡವಾಗುವುದೇ ಎಂದು ಹೇಳಿದಳು. ಮುಂದಿನ ಪ್ರಶ್ನೆ ನೋಡಿ, ಮೂರನೇದು 4ನೇ ಪ್ರಶ್ನೆ. ಅಜ್ಜಿಯು ಕೋಪದಿಂದ ಮಾತನಾಡುವುದನ್ನು ಕಂಡು ಪ್ರಾಣಿ ಪಕ್ಷಿಗಳು ಏನು ಮಾಡಿದವು? ನೋಡಿ 4ನೇ ಪ್ರಶ್ನೆ. ಅಜ್ಜಿಯು ಕೋಪದಿಂದ ಮಾತನಾಡುವುದನ್ನು ಕಂಡು ಪ್ರಾಣಿ ಪಕ್ಷಿಗಳು ಏನು ಮಾಡಿದವು? 4ನೇ ಪ್ರಶ್ನೆಗೆ ಉತ್ತರ ಪ್ರಶ್ನೆ ನಾವಲ್ಲಿ ನೋಡಿದ್ವಿ ಟೆಕ್ಸ್ಟ್ ಬುಕ್ಕಲ್ಲಿ. ಉತ್ತರ ಕಾಗೆಗಳು, ಕಾಗೆಗಳು, ಕೋತಿಗಳು, ಸೇವಕರನ್ನು ಸುತ್ತುವರೆದವು. ಆದಮೇಲೆ ಫುಲ್ ಸ್ಟಾಪ್. ಕೋತಿಗಳು ಸೇವಕರನ್ನು ಪರಚಲು ಹೋದವು. ಕಾಗೆ ತಲೆಯ ಕಾಕಾಯೆಂದು ಅರಚುತ್ತ ಹಾರಾಡತೊಡಗಿದವು. ಹಾರಾಡತೊಡಗಿದವು. ನಾಯಿ ಬೊಗಳಲು ಆರಂಭಿಸಿತು. ನೋಡಿ 4ನೇ ಪ್ರಶ್ನೆ. ಅಜ್ಜಿಯು ಕೋಪದಿಂದ ಮಾತನಾಡುವುದನ್ನು ಕಂಡು ಪ್ರಾಣಿ ಪಕ್ಷಿಗಳು ಏನು ಮಾಡಿದವು? ಉತ್ತರ ಕಾಗೆಗಳು, ಕೋತಿಗಳು ಸೇವಕರನ್ನು ಸುತ್ತುವರೆದವು. ಕೋತಿಗಳು ಸೇವಕರನ್ನು ಪರಿಚಲು ಹೋದವು. ಕಾಗೆ ತಲೆಯ ಮೇಲೆ ಕಾ ಎಂದು ಅರಚುತ್ತಾ ಹಾರಾಡತೊಡಗಿದವು. ನಾಯಿ ಬೊಗಳಲು ಆರಂಭಿಸಿತು. ನೆಕ್ಸ್ಟ್ ಪ್ರಶ್ನೆ 5ನೇದು. ಸೇವಕರು ಯಾರಿಗೆ ಸುದ್ದಿಯನ್ನು ತಿಳಿಸಿದರು? ಮಹಾರಾಜನಿಗೆ ಸುದ್ದಿಯನ್ನು ತಿಳಿಸಿದರು. ನೋಡಿ, ಸೇವಕರು ಯಾರಿಗೆ ಈ ಪ್ಲೇಸಲ್ಲಿ ಮಹಾರಾಜನಿಗೆ ಸುದ್ದಿಯನ್ನು ತಿಳಿಸಿದರು ಅಂತ ಬರೆದು ಸ್ಟಾಪನ್ನು ಇಡಬೇಕು. ನಂತರ ಆಮೇನು ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಅಜ್ಜಿಯ ಬಳಿಗೆ ಯಾರು ಬಂದರು? ಉತ್ತರ ಅಜ್ಜಿಯ ಬಳಿಗೆ ಯಾರು ಪ್ಲೇಸಲ್ಲಿ ಅಳಿಲು ಕಾಗೆ ಗುಬ್ಬಚ್ಚಿ ಕೋತಿ ಬಂದವು. ನೆಕ್ಸ್ಟ್ 2ನೇ ಪ್ರಶ್ನೆ. ಅಜ್ಜಿಯು ಕೋತಿಗಳಿಗೆ ಏನನ್ನು ನೀಡಿದಳು? ಉತ್ತರ ಅಜ್ಜಿಯು
ಕೋತಿಗಳಿಗೆ ಬಾಳೆಹಣ್ಣು ನೀಡಿದಳು. ಫುಲ್ ಸ್ಟಾಪ್. ನೆಕ್ಸ್ಟ್ ಪ್ರಶ್ನೆ ಮೂರನೇದು, ರಾಜನ ಸೇವಕರು ಎಲ್ಲಿಗೆ ಬಂದರು? ಮೂರನೇ ಪ್ರಶ್ನೆ ಏನು? ರಾಜನ ಸೇವಕರು ಎಲ್ಲಿಗೆ ಬಂದರು? ಉತ್ತರ, ರಾಜನ ಸೇವಕರು ಮರದ ಬಳಿಗೆ ಬಂದರು. ನೆಕ್ಸ್ಟ್ ಪ್ರಶ್ನೆ ನೋಡಿ, ರಾಜನ ಸೇವಕರು ಎಲ್ಲಿಗೆ ಬಂದರು? ರಾಜನ ಸೇವಕರು ಮರದ ಬಳಿಗೆ ಬಂದರು. ನಾಲ್ಕನೇ ಪ್ರಶ್ನೆ, ರಾಜನ ಸೇವಕರು ಏನನ್ನು ನೋಡಿ ಭಯಪಟ್ಟರು? ಉತ್ತರ, ರಾಜನ ಸೇವಕರು ಕಾಗೆ, ಕೋತಿ, ರಾಜನ ರಾಜನ ಸೇವಕರು ಏನನ್ನು ನೋಡಿ ಭಯಪಟ್ಟರು ಅಂದರೆ, ಕಾಗೆ, ಕೋತಿ ರಾಜನ ಸೇವಕರನ್ನು ಸುತ್ತುವರೆದು ಅರಚುವುದನ್ನು ನೋಡಿ ಭಯಪಟ್ಟರು. ನೋಡಿ, ರಾಜನ ಸೇವಕರು ಕಾಗೆ, ಕೋತಿ ರಾಜನ ಸೇವಕರನ್ನು ಸುತ್ತುವರೆದು ಅರಚುವುದನ್ನು ನೋಡಿ ಭಯಪಟ್ಟರು. ಐದನೇ ಪ್ರಶ್ನೆ, ರಾಜನು ಯಾರ ರಕ್ಷಣೆ ಮಾಡೋಣ ಎಂದನು? ರಾಜನು ಯಾರ ರಕ್ಷಣೆ ಮಾಡೋಣ ಎಂದನು? ಉತ್ತರ, ರಾಜನು ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡೋಣ ಎಂದನು. ರಾಜನು ಪ್ರಾಣಿ ಪಕ್ಷಿಗಳನ್ನು ರಕ್ಷಣೆ ಮಾಡೋಣ ಎಂದನು. ನಂತರ ಈ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೆಯಿರಿ. ಒಂದನೇ ಪ್ರಶ್ನೆ, ಇವಳಿಗೆ ಸರಿಯಾಗಿ ಒಟ್ಟಿಗೆ ಊಟವಿಲ್ಲ ಎನ್ನುವಂತಹ ಮಾತನ್ನು ಯಾರು ಹೇಳಿದರು ಅಂದರೆ, ಒಬ್ಬ ರಾಜ ಸೇವಕ ಹೇಳುವಂತಹದ್ದು. ಒಬ್ಬ ರಾಜಸೇವಕ ಹೇಳಿದ. ಯಾರಿಗೆ ಹೇಳಿದರು? ಅಜ್ಜಿಗೆ ಹೇಳಿದನು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಈ ಮರವನ್ನು ಯಾರೂ ಕಡಿಯುವಂತಿಲ್ಲ ಯಾರು ಹೇಳಿದರು? ಈ ಮರವನ್ನು ಯಾರೂ ಕಡಿಯುವಂತಿಲ್ಲ ಅಂತ ಹೇಳಿದ್ದು ಅಜ್ಜಿ ಹೇಳ್ತಾರೆ. ಅಜ್ಜಿ ಹೇಳಿದಳು ಅಥವಾ ಹೇಳಿದರು. ಅಜ್ಜಿ ಹೇಳಿದರು. ಯಾರಿಗೆ ಹೇಳಿದರು? ರಾಜಸೇವಕರಿಗೆ ಹೇಳ್ತಾಳೆ ಈ ಮರವನ್ನು ಯಾರೂ ಕಡಿಯುವಂತಿಲ್ಲ ಅಂತ. ಮೂರನೇ ಪ್ರಶ್ನೆ, ಎಲ್ಲರ ಹಿತ ಕಾಪಾಡುವುದು ನನ್ನ ಕರ್ತವ್ಯ. ಉತ್ತರ, ಯಾರು ಹೇಳಿದರು ಅಂದರೆ ರಾಜ ಹೇಳಿದನು. ಯಾರಿಗೆ ಹೇಳಿದರು? ಸೇವಕರಿಗೆ. ನಂತರ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯದಲ್ಲಿ ಬರೀಬೇಕಂತೆ. ಸ್ವಂತ ವಾಕ್ಯ ರಚನೆ ಮಾಡಿ. ಒಂದನೇ ಪ್ರಶ್ನೆ, ಪ್ರೀತಿ. ತಾಯಿ ತನ್ನ ಮಕ್ಕಳನ್ನು ಪ್ರೀತಿಸುತ್ತಾಳೆ. ಎರಡನೇದು ಸಂತೋಷ. ಸುಂದರ ಪರಿಸರ ಸಂತೋಷ ನೀಡುತ್ತದೆ. ಮೂರನೇದು ಆಸರೆ. ವಾಕ್ಯ, ಮಕ್ಕಳಿಗೆ ತಂದೆ ತಾಯಿಯೇ ಆಸರೆ. 4, ಕಾಪಾಡು. ನಾವು ಪರಿಸರವನ್ನು ಕಾಪಾಡಬೇಕು. ನಂತರ ನೋಡಿ, ಮಾದರಿಯಂತೆ ಪದಗಳನ್ನು ಬಿಡಿಸಿ ಬರೆಯಿರಿ. ಮಾದರಿ,
ಪ್ರೀತಿ ಪ್ಲಸ್ ಇಂದ, ಖುಷಿಯಿಂದ, ಖುಷಿ ಪ್ಲಸ್ ಇಂದ, ಮಮತೆಯಿಂದ, ಮಮತೆ ಪ್ಲಸ್ ಇಂದ, ಮಮತೆಯಿಂದ, ಆಸೆಯಿಂದ, ಆಸೆ ಪ್ಲಸ್ ಇಂದ, ಆಸೆಯಿಂದ. ನೆಕ್ಸ್ಟು ಈ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ರಾಜನ ಸೇವಕನು ಅಜ್ಜಿಯನ್ನು ಏನೆಂದು ಗೇಲಿ ಮಾಡಿದನು? ಉತ್ತರ, ರಾಜನ ಸೇವಕನು ಅಜ್ಜಿಯನ್ನ ಹೇಳ್ತಾನೆ ಏನಂತ, ಇವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ, ಕಟ್ಟಿಗೆ ಮಾರಿಕೊಂಡು ಜೀವಿಸುತ್ತಿದ್ದಾಳೆ. ಅಂತಹದರಲ್ಲಿ ದೊಡ್ಡ ದಾನಿಯಂತೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕುತ್ತಿದ್ದಾಳೆ ಎಂದು ಗೇಲಿ ಮಾಡಿದನು. ನೋಡಿ, ಇವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ, ಕಟ್ಟಿಗೆ ಮಾರಿಕೊಂಡು ಜೀವಿಸುತ್ತಿದ್ದಾಳೆ, ಅಂತಹದರಲ್ಲಿ ದೊಡ್ಡ ದಾನಿಯಂತೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕುತ್ತಿದ್ದಾಳೆ ಎಂದು ಗೇಲಿ ಮಾಡಿದನು. 2ನೇ ಪ್ರಶ್ನೆ, ಅಜ್ಜಿಗೆ ತುಂಬಾ ಕೋಪ ಬರಲು ಕಾರಣವೇನು? ಉತ್ತರ, ರಾಜಸೇವಕರು ಇನ್ವರ್ಟೆಡ್ ಕಮಾಲಿ ಏ ಮುದುಕಿ ನೀನು ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸಿದ್ದು ಸಾಕು. ಪ್ರಾಣಿ ಪಕ್ಷಿಗಳಿಗೆ ತಿನ್ನಿಸಿದ್ದು ಸಾಕು. ಈಗ ನಾವು ಮರವನ್ನು ಕಡಿಯಬೇಕು. ಇದು ರಾಜನ ಆಜ್ಞೆ. ದೂರ ಹೋಗು ಎಂದು ಹೇಳಿದ ನಂತರ ಅಜ್ಜಿಗೆ ತುಂಬ ಕೋಪ ಬಂತು. ನೆಕ್ಸ್ಟ್ ಪ್ರಶ್ನೆ 3ನೇದು, ರಾಜ ತನ್ನ ಕರ್ತವ್ಯ ಏನೆಂದು ಹೇಳಿದನು? ಉತ್ತರ, ಸೇವಕರೇ ಈ ಅಜ್ಜಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಎಷ್ಟೊಂದು ಮಮತೆ ಇದೆ. ಈ ಅಜ್ಜಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಎಷ್ಟೊಂದು ಮಮತೆ ಇದೆ. ನಾನು ರಾಜ್ಯದ ರಾಜ, ಎಲ್ಲರ ಹಿತ ಕಾಪಾಡುವುದು ನನ್ನ ಕರ್ತವ್ಯ ಇನ್ವಿಟೆಡ್ ಕಮ ಕ್ಲೋಸ್ ಎಂದು ಹೇಳಿದನು. ನೆಕ್ಸ್ಟ್ ಕೋಷ್ಟಕದಲ್ಲಿ ನೋಡಿ, ರಾಜ ತನ್ನ ಕರ್ತವ್ಯ ಏನೆಂದು ಹೇಳಿದನು? ಸೇವಕರೇ ಈ ಅಜ್ಜಿಗೆ ಪ್ರಾಣಿ ಪಕ್ಷಿಗಳ ಮೇಲೆ ಎಷ್ಟೊಂದು ಮಮತೆ ಇದೆ. ನಾನು ರಾಜ್ಯದ ರಾಜ, ಎಲ್ಲರ ಹಿತ ಕಾಪಾಡುವುದು ನನ್ನ ಕರ್ತವ್ಯ ಎಂದು ಹೇಳಿದನು. ಮುಂದೆ ಪ್ರಶ್ನೆ, ಕೋಷ್ಟಕದಲ್ಲಿ ಕೊಟ್ಟಿರುವ ವಾಕ್ಯಗಳನ್ನು ಗಮನ ಇಟ್ಟು ಓದಿ. ನಾನು ಕಾಡು ನೋಡಲು ಹೋದೆ. ಇಲ್ಲಿ ನಾವು ಕೋಷ್ಟಕದ ಸಹಾಯದಿಂದ 4 ವಾಕ್ಯಗಳನ್ನು ಬರೀಬೇಕು. ನೋಡಿ, ಮಾದರಿ ಕೊಟ್ಟಿದ್ದಾರೆ. ನಾನು ಕಾಡು ನೋಡಲು ಹೋಗುತ್ತೇನೆ. ನೀನು ಕಾಡು ನೋಡಲು ಹೋಗುತ್ತೀಯಾ? ನೋಡಿ, ನಾನು ಕಾಡು ನೋಡಲು ಹೋಗುತ್ತೇನೆ. ಅದೇ ರೀತಿ ನೀನು ಕಾಡು ನೋಡಲು ಹೋಗುತ್ತೀಯಾ? ಅವನು ಕಾಡು ನೋಡಲು ಹೋಗುತ್ತಾನೆ. ಅವಳು ಕಾಡು ನೋಡಲು
ಹೋಗುತ್ತಾಳೆ. ಅವರು ಕಾಡು ನೋಡಲು ಹೋಗುತ್ತಾರೆ. ಆ ರೀತಿಯಾಗಿ ನಾವಿಲ್ಲಿ ವಾಕ್ಯಗಳನ್ನು ಬರೀಬೇಕು. ನೆಕ್ಸ್ಟ್ ನಾವು ಬರೀಬೇಕಾಗಿರೋದು ಮೊದಲನೇ ನಾನು ಕಾಡು ನೋಡಲು ಹೋಗುತ್ತೇನೆ ಆಗಿದೆ. ನೆಕ್ಸ್ಟ್ ಎರಡನೇದು ನೀನು ಕಾಡು ನೋಡಲು ಹೋಗುತ್ತೀಯ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ವಾಕ್ಯ ಅವನು ಕಾಡು ನೋಡಲು ಹೋಗುತ್ತಾನೆ. ಅವನು ಕಾಡು ನೋಡಲು ಹೋಗುತ್ತಾನೆ. ನೆಕ್ಸ್ಟ್ ಮೂರನೇದು ಅವಳು ಕಾಡು ನೋಡಲು ಹೋಗುತ್ತಾಳೆ. ಅವಳು ಕಾಡು ನೋಡಲು ಹೋಗುತ್ತಾಳೆ. ನೆಕ್ಸ್ಟ್ ಅವರು ಕಾಡು ನೋಡಲು ಹೋಗುತ್ತಾರೆ. ಅವರು ಕಾಡು ನೋಡಲು ಹೋಗುತ್ತಾರೆ. ನೆಕ್ಸ್ಟ್ ಪೇಜಲ್ಲಿ ನೋಡಿ, ಇದೊಂದ್ಸಲ ನೋಡಿ. ನಾನು ಕಾಡು ನೋಡಲು ಹೋಗುತ್ತೇನೆ, ನೀನು ಕಾಡು ನೋಡಲು ಹೋಗುತ್ತೀಯ, ಅವನು ಕಾಡು ನೋಡಲು ಹೋಗುತ್ತಾನೆ, ಅವಳು ಕಾಡು ನೋಡಲು ಹೋಗುತ್ತಾಳೆ, ಅವರು ಕಾಡು ನೋಡಲು ಹೋಗುತ್ತಾರೆ. ಇಲ್ಲಿ ಎ ಮೇನಲ್ಲಿ ಅಂತ್ಯಾಕ್ಷರವನ್ನು ಬಳಸಿ ಮಾದರಿಯಂತೆ ಎರಡೆರಡು ಪದ ರಚನೆ ಮಾಡಿ. ಇಲ್ಲಿ ಕಮಲ ಲ ಕೊನೆಯ ಒಂದು ಅಕ್ಷರ, ಲ ಇಂದ ಸ್ಟಾರ್ಟ್ ಆಗೋ ಪದ ಲತಾ. ಇಲ್ಲಿ ಕೊನೆಯ ಅಕ್ಷರ ತ ಇಂದ ಆರಂಭ ಆಗೋ ಪದ ತಲೆ. ನೆಕ್ಸ್ಟು ಕಾನನ, ಇಲ್ಲಿ ನ ಲಾಸ್ಟ್ ಅಕ್ಷರ, ನ ಇಂದ ನದಿ. ಇಲ್ಲಿ ದಿ ಅಕ್ಷರ ಕೊನೆಯ ಅಕ್ಷರ, ದಿನ ಪದವನ್ನು ಮಾಡಿದ್ವಿ. ನೆಕ್ಸ್ಟ್ ಆಹಾರ, ಇಲ್ಲಿ ರ ಕೊನೆಯ ಅಕ್ಷರ, ರ ಇಂದ ಆರಂಭ ಆಗುವಂತಹ ಪದವನ್ನು ನಾವೀಗ ಬರೀಬೇಕು. ರ ಇಂದ ರ ರಸ. ಇಲ್ಲಿ ರಸ ಅಲ್ಲಿ ಸ ಕೊನೆ ಅಕ್ಷರ, ಸ ರ ಸರ. ನೆಕ್ಸ್ಟು ಸಮಯ, ಯ ಕೊನೆ ಅಕ್ಷರ, ಯ ಇಂದ ಪದ ಯಮ, ಮ ಇಲ್ಲಿ ಕೊನೆ ಅಕ್ಷರ, ಮ ಇಂದ ಮರ. ಹೀಗೆ ಅಂತ್ಯಕ್ಷರವನ್ನು ಬಳಸಿ ನಾವು ಪದ ರಚನೆ ಮಾಡಬಹುದು. ನೆಕ್ಸ್ಟು ಇಲ್ಲಿ ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ನಿನಗೆ ಇಷ್ಟವಾದ 4 ಸಾಕು ಪ್ರಾಣಿಗಳ ಚಿತ್ರಗಳನ್ನು ಸಂಗ್ರಹಿಸಿ ಇಲ್ಲಿ ಅಂಟಿಸಿ. ಸಾಕು ಪ್ರಾಣಿಗಳು ಅಂದರೆ ಹಸು, ನಾಯಿ, ಬೆಕ್ಕು ಇಂತಹ ಪ್ರಾಣಿಗಳನ್ನು ಅಂಟಿಸಬೇಕು. ನೋಡಿದ್ರಲ್ಲ ಮಕ್ಕಳೇ, ಸಹಬಾಳ್ವೆ ಪಾಠ 15 2ನೇ ತರಗತಿಯ ಒಂದು ಪಾಠದ ವಿವರಣೆ, ಪ್ರಶ್ನೋತ್ತರ, ಅಭ್ಯಾಸ ಹಾಗೆ ಓದಿ ತಿಳಿ.